Hello guys, welcome back to my channel English with GB Raj sir. Today I am going to tell you the art of questioning. ಅಂದರೆ ಪ್ರಶ್ನೆ ಮಾಡೋ ವಿಧಾನವನ್ನು ಹೇಗೆ 12 ಪ್ರಶ್ನಾ ಪದಗಳನ್ನು ಉಪಯೋಗಿಸಿ ಕ್ವಶನ್ ಮಾಡೋದು ಹೇಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೂ ಹೂ ಅಂದರೆ ಯಾರು? ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ಯಾರು ನಿನ್ನ ಆ, ಅತ್ಯಂತ ಆ, ಒಳ್ಳೆಯ ಸ್ನೇಹಿತ? ಹೂಮ್ ಹೂಮ್ ಅಂದರೆ ಯಾರನ್ನು? ಹೋಮ್ ಡಿಡ್ ಯು ಮೀಟ್ ಯಸ್ಟರ್ಡೇ? ನೀನು ನಿನ್ನೆ ಯಾರನ್ನ ಭೇಟಿಯಾದೆ? ಹೂಸ್ ಅಂದರೆ ಯಾರ? ಪೊಸೆಷನ್. ಹೂಸ್ ಪೆನ್ ಇಸ್ ದಿಸ್? ಇದು ಯಾರ ಪೆನ್ನು? ನೆಕ್ಸ್ಟ್ ಒನ್ನು ವಾಟ್ ಅಂದರೆ ಏನು? ವಾಟ್ ಈಸ್ ಯುವರ್ ಫೇವರೇಟ್ ಸಬ್ಜೆಕ್ಟ್? ನಿನ್ನ ಮೆಚ್ಚಿನ ವಿಷಯ ಯಾವುದು? ನೆಕ್ಸ್ಟ್ ಒನ್ ವಿಚ್ ಅಂದರೆ ಯಾವುದು? ವಿಚ್ ಕಲರ್ ಡು ಯು ಲೈಕ್ ಮೋಸ್ಟ್? ನಿನಗೆ ಬಣ್ಣಗಳಲ್ಲಿ ಯಾವ ಬಣ್ಣ ತುಂಬ ಇಷ್ಟ? ನೆಕ್ಸ್ಟ್ ವೆನ್ ಅಂದರೆ ಯಾವಾಗ? ವೆನ್ ವಿಲ್ ಯು ಕಮ್ ಹೋಮ್? ನೀನು ಮನೆಗೆ ಯಾವಾಗ ಬರ್ತೀಯಾ? ನೆಕ್ಸ್ಟ್ ವೇರ್ ಅಂದರೆ ಎಲ್ಲಿ? ವೇರ್ ಡು ಯು ಲಿವ್? ನೀನು ಎಲ್ಲಿ ವಾಸ ಇದೆಯಾ? ನೆಕ್ಸ್ಟ್ ಒನ್ ವೈ ಅಂದರೆ ಏಕೆ? ವೈ ಆರ್ ಯು ಲೇಟ್ ಟುಡೇ? ಈ ದಿನ ಯಾಕೆ ನೀನು ತಡವಾಗಿ ಬಂದೆ? ನೆಕ್ಸ್ಟ್ ಒನ್ ಹೌ ಅಂದರೆ ಹೇಗೆ? ಹೌ ಆರ್ ಯು ಫೀಲಿಂಗ್ ನೌ? ಈಗ ನಿನಗೆ ಹೇಗೆ ಅನ್ನಿಸ್ತಾ ಇದೆ? ನೆಕ್ಸ್ಟ್ ಒನ್ ಹೌ ಮಚ್? ಎಷ್ಟು? ಹೌ ಮಚ್ ಮನಿ ಡು ಯು ನೀಡ್? ನಿನಗೆ ಎಷ್ಟು ಹಣದ ಅವಶ್ಯಕತೆ ಇದೆ? ನೆಕ್ಸ್ಟ್ ಒನ್ ಹೌ ಲಾಂಗ್ ಅಂದರೆ ಎಷ್ಟು ದೂರ? ಹೌ ಲಾಂಗ್ ಹ್ಯಾವ್ ಯು ಬೀನ್ ವೇಟಿಂಗ್ ಹಿಯರ್? ಅಥವಾ ಎಷ್ಟು ಸಮಯದಿಂದ ನೀನು ಇಲ್ಲಿ ಕಾಯ್ತಾ ಕುಳಿತಿದ್ದೀಯಾ? ನೋಡೋದಲ್ಲ ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.